ಸಚಿವ ಸಂಪುಟ ವಿಸ್ತರಣೆ ಮಾಡೋದು, ಬದಲಾವಣೆ ಮಾಡೋದು ಅದು ಮುಖ್ಯಮಂತ್ರಿಗಳ ಪ್ರಿರೋಗೇಟಿವ್, ಅವರಿಗೆ ಇರ್ತಕ್ಕಂಥ ವಿವೇಚನೆ. ನಮ್ಮ ಪಕ್ಷದಲ್ಲಿ ಪದ್ಧತಿ ಹೈಕಮಾಂಡ್ ಜೊತೆಗೆ ಚರ್ಚೆ ಮಾಡಿ ಅವ್ರು ಮಾಡ್ತಕ್ಕಂಥದ್ದು ಪದ್ಧತಿ ಇದೆ. ಮಾನ್ಯ ಮುಖ್ಯಮಂತ್ರಿಗಳು ಏನು ಹೇಳಿದ್ದಾರೆ ಅದು ಪೂರ್ಣವಾಗಿ ಸರಿಯಾಗಿರ್ತಕ್ಕಂಥದ್ದು. ವಿಸ್ತರಣೆ ಮಾಡೋದು, ಬದಲಾವಣೆ ಮಾಡೋದು ಎಲ್ಲವೂ ಮಾನ್ಯ ಮುಖ್ಯಮಂತ್ರಿಗಳ ವಿವೇಚನೆಗೆ ಬಿಟ್ಟಿದ್ದು. ಅದನ್ನು ನೀವು ಮುಖ್ಯಮಂತ್ರಿಗಳಿಗೆ ಪ್ರಶ್ನೆ ಕೇಳಬೇಕಾಗಿತ್ತು. ಅದಕ್ಕೆ ನಾನು ಉತ್ತರಿಸೋದು ಸರಿಯಾದದಲ್ಲ, ಅದು ಅವ್ರಿಗೆ ಗೊತ್ತು. ಅದರ ಬಗ್ಗೆ ನಾವು ಮಾತನಾಡೋದಕ್ಕೂ ಸಹಿತ ನಮ್ಮ ಪಕ್ಷದವರು ನಿರ್ಬಂಧನೆ ಹಾಕಿದ್ದಾರೆ. ಅಲ್ಲ, ಅಭಿವೃದ್ಧಿ ಕೆಲಸದ ಬಗ್ಗೆ ಅವ್ರಿಗೆ ಆಸಕ್ತಿ ಇಲ್ಲ. ಅದರ ಬದಲಾಗಿ ಕೇವಲ ಆರೋಪಗಳನ್ನು ಮಾಡೋದು, ಹಿಟ್ ಆ್ಯಂಡ್ ರನ್ ರೀತಿ ಆರೋಪಗಳನ್ನು ಮಾಡೋದು, ಅಥವಾ ಯಾವುದಾದ್ರೂ ಒಂದು ಸಣ್ಣ ವಿಷಯ ತೊಗೊಂಡು ಅದನ್ನ ಪರಿಪರಿಯಾಗಿ ಪುನಃ ಹೇಳ್ಕೊತಾ ಇರೋದು, ಇದು ಸಾರ್ವಜನಿಕರಿಗೆ, ಜನರಿಗೆ, ಕರ್ನಾಟಕದ ಅಭಿವೃದ್ಧಿಗೆ ಒಳ್ಳೆಯದಲ್ಲ. ಅಭಿವೃದ್ಧಿ ಕೆಲಸದ ಬಗ್ಗೆ ಮಾತನಾಡಬೇಕು, ನಮ್ಮ ತಪ್ಪುಗಳನ್ನು ತೋರಿಸಿ ಹೇಳಬೇಕು. ಎಲ್ಲಿ ಅಭಿವೃದ್ಧಿ ಕೆಲಸಕ್ಕೆ ಚ್ಯುತಿಯಾಗಿದೆ ಅದನ್ನು ಸ್ಪಷ್ಟವಾಗಿರ್ತಕ್ಕಂಥ ಟೀಕೆ ಮಾಡಬೇಕು. ಅದನ್ನು ಸದನದ ಒಳಗೂ ಮಾಡೋದಿಲ್ಲ, ಸದನದ ಹೊರಗೂ ಮಾಡೋದಿಲ್ಲ. ಆದ್ದರಿಂದ ನಾನು ಇಷ್ಟೇ ಬಯಸ್ತೇನೆ, ರಚನಾತ್ಮಕ ವಿರೋಧ ಪಕ್ಷವಾಗಿ BJPಯವರು, JDSದವರು ಇವತ್ತು ತಮ್ಮ ಕರ್ತವ್ಯವನ್ನು ನಿಭಾಯಿಸಬೇಕಾಗಿದೆ.